ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇಷ್ಟಕ್ಕೊಂದು ರೊಟ್ಟಿ ಮಾಡೀನಿ, ಚಪಾತಿ ಮಾಡ್ಬೇಕು. ಇನ್ನು ಚಪಾತಿ ಮಾಡಿಲ್ಲ, ಹಿಟ್ಟು ಒಂದು ಐತಿ. ರೊಟ್ಟಿ ಜಜ್ಜಿನೊಳಗೆ ಅಷ್ಟು ಸುರ್ಕೊಂಡು ಕೂತೀವಿ. ಮತ್ತು ಇಲ್ಲ ನಾ ರೊಟ್ಟಿ ಮಾಡಾಕತ್ತೀನಿ. ಹಸಿ ಖಾರ ಹಾಕಿ ಮುಟ್ಗಿ ಮಾಡಾಕತ್ತೈತಿ ನೋಡ್ರಿ. ಕೈ ತೊಳ್ಕೊಂಡಿಲ್ಲ, ಕೈ ತೊಳ್ಕೊ. ಹಸಿ ರೊಟ್ಟಿ ಬಿಸಿ ಬೆಣ್ಣೆ, ಬಿಸಿ ರೊಟ್ಟಿ ಹಸಿ ಬೆಣ್ಣೆ. ಇವತ್ತಿನ ರೊಟ್ಟಿನ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿ, ಸಪೋರ್ಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್. ಆ ವಿಡಿಯೋನ ಲೈಕ್ ಮಾಡಿರಿ, ಎರಡೂ ಮಾಡಿ, ಕಮೆಂಟು ಮಾಡಿರಿ, ಲೈಕು ಮಾಡಿರಿ, ನಮಸ್ಕಾರ, ಫಾಲೋನು ಮಾಡಿರಿ. ಆಗಲ್ಲ ಅಂದ್ರಲ್ಲ ನೀವು ನಮಸ್ಕಾರ. ಗಾಳಿ ನೋಡ್ರಿ ಎಷ್ಟೈತಿ, ಸಿಕ್ಕಾಪಟ್ಟೆ ಗಾಳಿ ಐತಿ. ಈಗ ನಾನು ಇಲ್ಲೇ ರೊಟ್ಟಿ ಮಾಡಾಕತ್ತೀನಿ, ರೊಟ್ಟಿ ಮಾಡಿ ಚಪಾತಿ ಮಾಡ್ತೀನಿ. ರೊಟ್ಟಿ ಗಾಳಿಗೆ ನೋಡ್ರಿ, ಗಾಳಿಗೆ ಹಂಗೆ ಸರಿಯಾಗಿ ಕಾಯಂಗಿಲ್ಲ ಇದು. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಅದಾವ. ನಾನು ಇವತ್ತು ನಿಮ್ಗೊಂದು ಸ್ಪೆಷಲ್ ರೆಸಿಪಿನ ತೋರಿಸ್ತೇನೆ. ಅದನ್ನು ಹೆಂಗೆ ಮಾಡ್ತೇನೆ ಅಂಥೇಳಿ ಶೇರ್ ಮಾಡ್ಕೊತೀನಿ ಬರ್ರಿ. ಈಗ ಎಣ್ಣೆ ಇಟ್ಟೇನಿ, ಎಣ್ಣೆ ಕಾದೈತದ, ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಒಂದಿಟ್ಟು ಜಾಸ್ತಿನ ಹಾಕ್ಕೊಳಕತ್ತೀನಿ. ಮತ್ತು ಸಾಸಿವೆ ಜಾಸ್ತಿ ಹಾಕ್ಕೊಂಡೇನಿ, ಮತ್ತು ಜೀರಿಗೆನೂ ಜಾಸ್ತಿ ಹಾಕ್ಕೊಂಡೇನಿ. ಉಲ್ಟಾ ಪಲ್ಟಿ ಹೇಳಿದ್ನ ಗೊತ್ತಿಲ್ಲ ನನಗೂ. ಹೀಗಿಲ್ಲೇ ಒಗ್ಗರಣೆಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಿ. ಬೆಳ್ಳುಳ್ಳಿ ರೊಟ್ಟಿ ಮಾಡಿದ್ನೇನು ತೊಳ್ಕೊಂಡಿಲ್ಲ, ಸ್ವಲ್ಪ ಇಗ್ನೋರ್ ಮಾಡಿ ಅದನ್ನು. ಏನು ರುಕ್ಮಿಣಿ ನೀವು ಅನ್ನೋಕೋಬಿಡ್ರಿ, ಯಾಕಂದ್ರೆ ಅವಸರ ಐತೆ. ಹಂಗಾಗಿ ಈ ಬೆಳ್ಳುಳ್ಳಿ ಹಾಕಿದ ನಂತರ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂತಂದ್ರೆ ಅದ್ರೊಳಗೆ ಉಪ್ಪು ಮತ್ತು ಕೊತ್ತಂಬರಿ, ಕರಿಬೇವು ಹಾಕಿ ಅದನ್ನು ಜಜ್ಕೊಂಡೇನಿ. ಈಗಿಲ್ಲೇ ಹುಣಸೆನ ನೆನೆಸಿಟ್ಕೊಂಡೇನಿ. ಈಗ ಹುಣಸೆಹಣ್ಣಿನ ರಸ ಹಾಕೋತೀನಿ ನಾನು. ಹುಳಿ ಬುತ್ತಿ ಅಂತಾರಲ್ರಿ, ಅದು ನೋಡ್ರಿ. ಇದು ಸಿಕ್ಕಾಪಟ್ಟೆ ರುಚಿ ಇರ್ತೈತಿ. ನಮ್ಗೆ ಹುಳಿ ಇಷ್ಟಪಡೋರ ನೀವು ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೋಬೋದ. ಇಲ್ಲಾಂದ್ರೆ ಹಿಂಗೆ ಊಟದ ಜೊತೆನೂ ಮಾಡ್ಕೋಬೋದ. ಈಗ ನಾವೆಲ್ಲರ ಒನ್ ಡೇ ಪಿಕ್ನಿಕ್ ಮತ್ತು ಹಿಂಗೆ ಏನಾದರೂ ಬುತ್ತಿ ಮಾಡ್ಕೊಂಡು ಹೋಗ್ತಿರ್ತೇವಲ್ಲ, ಅಂಥ ಟೈಮಲ್ಲಿ ನಾವು ಇದನ್ನು ಮಾಡಿ ತಗೊಂಡು ಹೋದಿವಿ ಅಂದ್ರೆ ಇದು 2 ದಿನ ಆದ್ರೂ ಕೆಡಂಗಿಲ್ಲ ನೋಡ್ರಿ. ಹಲವಾರು ವಿಧಾನದಲ್ಲಿ ಮಾಡ್ತಾರೆ ಇದನ್ನು. ಈಗ ಇದಿಷ್ಟು ಎಣ್ಣೆಯೊಳಗೆ ಕುದಿಬೇಕದ. ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಣ. ಆಮ್ಯಾಗ ಇಕ್ಕಟ್ಟು ನೋಡಿ ಮತ್ತೆ ಹಾಕೊಳಕ್ಕೆ ಬರ್ತೈತಿ. ಸಿಕ್ಕಾಪಟ್ಟೆ ರುಚಿ ಆಕೈತಿ. ಈಗ ಕುದಿ ಬರಲಿ, ಅದು ಒಂದು 5 ನಿಮಿಷ ಕುದಿಲಿ ಅದ ಎಣ್ಣೆಯೊಳಗನ್ನ. ರೊಟ್ಟಿ ಚಪಾತಿ ಮಾಡಿ ಅಲ್ಲಿದಲ್ಲೇ ಎಲ್ಲ ಹಂಗೈತಿ. ಸಕ್ರೆ ಅಥವಾ ಬೆಲ್ಲ ಹಾಕೋರಿ. ಇಲ್ಲಿ ಬೆಲ್ಲ ಒಳಗೆ ಹೋಗಿ ತರ್ಬೇಕು, ಹಂಗಾಗಿ ನಾನು ಸಕ್ರೆ ಹಾಕಾಕತ್ತೀನಿ. ಟೇಸ್ಟ್ ಬ್ಯಾಲೆನ್ಸ್ ಆಕೈತಿ ಸಕ್ರೆ ಹಾಕೋದ್ರಿಂದ. ಈಗ ಇದಾಗ ಕುದತ್ ನೋಡ್ರಿ. ನಾನು ಏನು ಮಾಡ್ತೀನಿ ಅಂದ್ರೆ ಇಲ್ಲೇ ಕೆಳಗೆ ಇಳಿಸಿ ಆದರೂ ಹಾಕೋಬೋದ, ನಾನು ಇಲ್ಲೇ ಹಾಕೋತೀನಿ ಅನ್ನ. ನಾವು ಇದನ್ನ ಹಿಂಗೆ ಮಾಡಿ ಇಟ್ಕೋಬೋದ. ನಮ್ಗೆ ಯಾವ ಬೇಕು ನೋಡೋವಾಗ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಬಂದ ತಿನ್ಬೋದು ನಾವು. ನಾನು ತೋರಿಸೋ ರೆಸಿಪಿನ ಯಾರಾದರೂ ಟ್ರೈ ಮಾಡ್ತಿರಿಲ್ಲೋ ಗೊತ್ತಿಲ್ಲ. ಟ್ರೈ ಮಾಡೋಕ್ಕಿಂತ ಮುಂಚೆ ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ. ನೀವು ಭಾಳಷ್ಟು ಮಾಡಂತ ಹೇಳಂಗಿಲ್ಲ. ಒಂದು ಸ್ವಲ್ಪ ನೀವು ಮಾಡಿ ರುಚಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ನೀವು ಮಾಡ್ಕೊಂಡು ತಿನ್ಬೋದು.
ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಶೇಂಗಾಕಾಳಿನ ಸಾರು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಂತ ಭಾಳ ಜನ ಹೇಳಾಕತ್ತೀರಿ. ಆದಷ್ಟು ಲಘುನ ಶೇರ್ ಮಾಡ್ತೀನಿ. ಅಂದ್ರೆ ಅರ್ಶಿಣ ಪುಡಿ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದ. ನಾನಿಲ್ಲ ಅರ್ಶಿಣ ಪುಡಿ ಹಾಕಾಕತ್ತೀನಿ ನೋಡ್ರಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಸಿಂಪಲ್. ಬಿಸಿ ಅನ್ನಿದ ಅನ್ನ ಮಾಡಿ ಇಟ್ಕೊಂಡಿದ್ದನ್ನ ಮಾಡಾಕತ್ತೇನೆ. ಅಂದರೆ ಅದಕ್ಕೆ ಎಷ್ಟು ಬೇಕಂತ ಅನಿಸ್ತೈತಿ ನೋಡು, ಅಷ್ಟು ನಾವು ಹಾಕ್ಕೊಳ್ಳೋದು. ಸಿಕ್ಕಾಪಟ್ಟಿ ರುಚಿ ಆಕೈತಿ. ಹುಳಿ ಇಷ್ಟಪಡೋರ ತಿಂತಾರೆ ಇದನ್ನು. ಬೈದೇನಾ? ಬೈದ್ರೆ ಕಮ್ಮತ್ತೈತಿ ನೋಡು. ಬೇಯ್ದು ನನ್ನ ಧರ್ಮ ಅದ. ಅಡಿಗೆ ಎಲ್ಲ ಹಾಕಿ ನೋಡ್ರಿ. ಇಲ್ಲ ಒಗ್ಯಾನ ಒಗ್ಗದು ಹಾಕಿ ಬುತ್ತಿ ಕಟ್ಕೋಬೇಕು. ಬುತ್ತಿ ಕಟ್ಕೊಂಡು ಬಾಗಲಕೋಟೆಗೆ ಹೋಗ್ಬೇಕು. ಬಾಳೆನ ಸಿಕ್ಕಿಟ್ನಿ ಎಲ್ಲ ಮುಗೀತು. ನಮ್ಮ ಮನೆಯವ್ರದ್ದು ಇನ್ನೂ ಜಾಕ ಆಗಿಲ್ಲ. ಅವ್ರ ಜಾಕ ಆದಿಂದ ಆಮೇಲೆ ಅವ್ರ ಜಳಕ ಆಗಿರ್ದು ಅವ್ರದ್ದೇನು ಬಿಟ್ಟು ನಮ್ಗೆ ಇನ್ನೂ ಇಷ್ಟಕ್ಕಲ್ಲ ಒಗ್ಯಾನದ ಇಷ್ಟ. ನನ್ನ ಒಗ್ಯಾನ ಹೋಗು ನಾ ರೆಡಿ ಆಗಿ ಬುತ್ತಿ ಕಟ್ಟೋದು ಅಂತಂದ್ರೆ ಟೈಮ್ ಒಂದಕ್ಕೆ ಮತ್ತೊಂದಕ್ಕೆ ಗೊತ್ತಿಲ್ಲ ಅದಿಲ್ಲ. ಹೌದಲ್ಲ, ನೀ ಜಳಕ ಮಾಡಿದೆ, ನೀವು ಬುತ್ತಿ ಕಟ್ಕೊಂಡು ತಿಂತ ಅನಿಸ್ತೈತೆ. ಮತ್ತು ಒಗ್ಯಾನ ಹಾಕಿ ಗಂಡು ಮಕ್ಕಳದ ಬೇಸ್ ನೋಡ್ರಿ. ಒಗ್ಯಾನ ಒಗಿಬೇಕು, ಬಾಂಡೆ ತಿಕ್ಕಬೇಕು, ಕಸ ಗುಡಿಸ್ಬೇಕು. ಎಷ್ಟು ಮಾಡಿದ್ರೆ ನೀವು ಏನು ಮಾಡ್ತೀವಿ? ಮನ್ಯಾಗ ಇರ್ತೀಯಲ್ಲ. ರೆಡಿ ಆಯ್ತು ನೋಡ್ರಿ. ಈ ಅಂಗಿ ಹೆಂಗಾಗೈತಿ ಹೇಳ್ರಿ? ಇದು ಟಾಪ್ ಚಂದಾಗೈತಿಲ್ಲ. ಪ್ಯಾಂಟ್ ಹಾಕೋಬೇಕ ಸೇಮ್ ಕ್ರೀಮ್ ಕಲರ್. ನನ್ನ ಬ್ಯಾರೆದು ಇದು ಹಳೇದಾಗೈತಿ. ನನ್ನ ಗಂಡ ಹೇಳಾಕತ್ತಾನ ಇದನ್ನ ಏನಂತಾರ, ರದ್ದಿ ಆರಿಸ್ತಿರ್ತಾರಲ್ಲ ಹಾಳೆ ಐತಿ ಹಂಗೆ ಕಾಣ್ಸಾಕತ್ತೀನಿ ಅಂತೇಳಿ. ಅವ್ರೇನು ಮನುಷ್ಯರಲ್ಲೇನ್ರಿ? ಹಂಗಿದ್ರೆ ಕೊಡಿಸ್ಬೇಕಪ್ಪ. ನಂಗೆ ಕೊಡ್ಸಂಗೂ ಇಲ್ಲ, ಏನಿಲ್ಲ, ಮತ್ತು ಅನ್ನೋದು ಬಿಡಂಗಿಲ್ಲ. ಗಂಡುಗಳ ಬುದ್ಧಿ ಹಿಂಗ ರೀ. ಏನು ಮಾಡೋದು ಏನು ಮಾಡೋದು ನಾನು ಬರೀಗ ಬುತ್ತಿ ಕಟ್ಬೇಕಲ್ಲ ದವಾಖಾನಿಗೆ ಹೋಗಕ್ಕ. ನಾನು ಮ್ಯಾಟ್ರ ಹೇಳಿಲ್ಲ ಅಂತ ಅನ್ಕೋತೀನಿ. ವೆಂಕಟೇಶ ಬಾಯಿಲೆ ವಿಡಿಯೋ ಮಾಡಾಕತ್ತಾನ. ಏನು ಇದನ್ನ ತೊಗೊಳಕ್ಕೆ ಮತ್ತೆ ಎದುರಾಗ ಇಟ್ಕೊಲಿ. ಬೇರೆ ಕೊಡ್ರಿ, ಯಾವ್ದನ್ನ ಕೊಡ್ತಿ? ಕೊಡ್ಲಿ, ಬಾಸ್ಕೆಟ್ ಕೊಡಿಲ್ಲ ನನಗೆ. ನಾನು ಬುತ್ತಿ ಕಟ್ಕೊಂಡು ಇದ್ರೊಳಗ ಇಟ್ಕೊಂಡು ಹೋಗ್ಬೇಕಂತ ಅನ್ಕೊಂಡೆ. ಇದು ಓಲ್ಡ್ ಮಾಡೆಲ್. ನಾನಿಂದ ಬಾಸ್ಕೆಟ್ ಹೇಳೋದು ಮಾರ್ತಿದ್ನಿ. ಒಮ್ಮೆ ಚುಮ್ಮಿ ಎಣ್ಣೆ ಗೊಜ್ಜಿದ್ರೆ ಅದಕ್ಕೆ ನಾನು ಹೆಣಿ ಮುಂದೆ ಹಂಗಾಗಿ ಬಿಟ್ನಿ. ಚುಮ್ಮಿ ಎಣ್ಣೆ ಗೊಜ್ಜಿ ಇವ್ರು ಹೆಚ್ಚಾಕ್ ನೋಡಿದ್ರ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ನಿ. ನೀರು ಬಿಟ್ಟೈತಿನ? ನಾನು ಇಲ್ಲಿ ಹೇಳಿದೆ ಮೊಸರು ಬುತ್ತಿ ಎಲ್ಲ ಹುಳಿ ಬುತ್ತಿ ಮಾಡಿಲ್ಲ. ಇದನ್ನ ನಾವು ಉಂಡಿಗತೆ ಕಟ್ಟಬೇಕಾದ್ರೆ ನಮ್ಗೆ ಕಟ್ಟಂಗಿಲ್ಲ, ಹಂಗ ಇಟ್ಕೋತೀನಿ. ಒಂದು ಗ್ಲಾಸ್ ಒಂದು ವಾಟೆ ತಗೊಳ್ಳೆ, ಇನ್ನು ಎರಡು ತಗೊಳ್ಳೋಣ. ಒಂದು ಚಾಪ ಕುಡಕತ್ತಿ. ನನ್ನ ವಿಷಯನೇ ಹೇಳಿಲ್ಲಲ್ಲ, ನಮ್ಮ ಅವ್ರಿಗೆ ಆರಾಮಿಲ್ಲ. ನೀನು ಇವ್ರು ನಮ್ಮ ಮನೆಯವ್ರು ಹೋಗಿ ದವಾಖಾನೆ ಬಿಟ್ಟು ಬಂದಾರ. ಹಂಗಾಗಿ ಈಗ ದವಾಖಾನಿಗೆ ಹೊಂಟೇವಿ ನೋಡ್ರಿ. ಬುತ್ತಿ ಕಟ್ಕೊಂಡು ಚಪಾತಿ ಮಾಡೀನಿ, ರೊಟ್ಟಿನೂ ಮಾಡೀನಿ. ಇದು ಮೊಸರು, ಇದ ಗುರಳ್ ಹಿಂಡಿ, ಹೆಸರು ಕಾಳಿನ ಪಲ್ಯ ಮಾಡೀನಿ. ಬೆಳ್ಳುಳ್ಳಿ ಖಾರ ಇಟ್ಕೊಳ್ಳ.
ಉಪ್ಪು ಹಾಕಿ ಇದ್ರಾಗಟ ಒಂದು 10 ಚಪಾತಿ 10 ರೊಟ್ಟಿ ತಗೋಲ್ಲ ಹತ್ತೇನ ಮತ್ತ ಇರ್ಬೇಡ ಮಾತಲ್ಲ ಯಾರು ಅಕ್ಕಪಕ್ಕದವ್ರ ಒಬ್ಬೊಬ್ರು ಬುತ್ತಿ ತಂದಿರ್ತಾರಲ್ಲ ಅವ್ರು ಕೊಡ್ತಾರ ಪಾಪ ದವಾಖಾನೆ. ಇನ್ನು ಇಷ್ಟು ಇಟ್ಕೊಲ್ಲ ಮನೆಯವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ಬೇಕು ನಾ ಈಗ. ಅವರು ಎಲ್ಲಾನು ಹಾಳಾಗಿ ಹಾಕಿಟ್ರು ಅಂತ ಹೇಳಿ ಅಲ್ಲಿ ತೊಡ್ಕೊಂತ ಬಳ್ಕೊಂತ ಎಲ್ಲಿ ಕುಂದಿರ್ತಾರ ಅಂತ ಹೇಳಿ ಅದಕ್ಕೆ ಏನ್ ಮಾಡ್ಲಿ ಹಾಳಾಗಿ ಹಾಕಿಟ್ಕೊಂಡ್ರು ಏನು ಆಗಂಗಿಲ್ಲ ಅದಕ್ಕ. ಇವಾಗ ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೋಬಹುದು ನಾವು ಹುಳಿ ಇಷ್ಟಪಡೋರು. ಚಲೋ ಆಗೈತಿ ಮಸ್ತ್ ಆಗೈತಿ. ಇಷ್ಟು ಇಡ್ತೀನಿ ಅಂದ್ರೆ ಒಂದು ತಾಟ ತಗೋತೀನಿ. ಪಲ್ಯನೂ ಹಾಳ್ಯಾಗ ಹಾಕೋತೀನಿ. ಆರೈತಿ ಇದಿಷ್ಟು ತಣ್ಣಗಾಗೈತಿ. ಚುಂಚ ಕೊಡಬಾ ಹಂಗೆ ನಿಂತೀರ ಅನ್ನ ಹಾಕೊಳಕ್. ವೈಟ್ ರೈಸ್ನು ತಗೊಲ್ಲ ಯಾವ್ದು ಕೊಡ್ಲಿ ನೀ ಊಟ ಮಾಡಿಲ್ಲ ಊಟ ಮಾಡ ಮುಟ್ಗಿ ತಿನ್ನಂಗಿಲ್ಲ. ಯಾವಾಗ ಊಟ ಮಾಡ ಮುಟ್ಗಿ ತಿನ್ನಲ್ಲ ಮುಟ್ಗಿ ತಿಂದ್ರೆ ಮತ್ತೆ ಹೊಟ್ಟೆ ಎಸಿತೈತಿ. ಮಜ್ಜಿಗೆ ಕೊಡ್ತೀನಿ ಇದ ಉಪ್ಪು ಹಾಕಿದಿನ ಮಜ್ಜಿಗೆ ಒಳಗ ಗಾಂವ್ ಸುರಿದಿನ ಏನು ಕೊಡ್ತೀನಿ ಮಜ್ಜಿಗೆ ನಾವಲ್ಲಪ್ಪ ಮೊಸರು ಐತಿ ಎಲ್ಲ ಐತವ ಅಲ್ಲಿ ದಮ್ ಬೋಗಾನ ಐತಿ ನೋಡು. ಅದ ತಿಂದ ಒಂದ್ 2 ರೊಟ್ಟಿ ಇದನ್ನ ಪಲ್ಯ ಹೆಸರು ಕಾಳು ಪಲ್ಯ ಹಾಕೊಂಡ್ ತಿನ್ನ ನಡಿ. ಹಿಂಗ ಅರಲ್ಲ ತಿಂತಿದಾರಲ್ಲ ತಿನ್ನೋ ಗಾಂವ್ ಅಂತ ಕಟ್ಕೊಂಡ್ ನಡಗಿ. ನಾವ್ ಹಿಂಗ ಎಲ್ಲಾರು ಹೋಗ್ಬೇಕಾದ್ರೆ ಅಡ್ಗಿ ಬಾಳ ಇಡ್ಕಿಡ್ನ ಕಟ್ಕೋತೇವಿ. ಇಟ್ಟಿಟ ಕಟ್ಕೊಂಡ್ ಅಭ್ಯಾಸ ಇಲ್ಲ ನಮಗೆ. ಅದ್ರ ಅಲ್ಲಿ ಉಳಿದ್ರೂ ವೇಸ್ಟ್ ಆಕೈತಿ. ಅಕಸ್ಮಾತ್ ಹಿಂಗ ಒಬ್ಬೊಬ್ರ ಹಿಂಗ ಅಕ್ಕಪಕ್ಕ ಬೆಡ್ಡದವ್ರು ಇರ್ತಾರಲ್ಲ ತಗೊಳೋರು ತಗೋತಾರ ತಿನ್ನೋರು ತಿಂತಾರ. ತಿನ್ಲಿಲ್ಲ ಅಂದ್ರೆ ಡಸ್ಟ್ಬಿನ್ಗೆ ಹಾಕೋದ್ ಮತ್ತೇನ್ ಮಾಡಕ್ ಆಗಲ್ಲ. ನಿಮ್ಮವ್ ಖಾರ ತಿನ್ನಂಗಿಲ್ಲ ಅದಕ್ಕ ಮೊಸರು ಕಟ್ಕೊ ಅಂತ ಹೇಳಿ ಮೊಸರು ತಗೊಂಡೇನಿ. ಹಿಂಡಿನೂ ತಗೊಂಡೇನಿ. ಹಾಳಾಗ ಮೊಸರು ಇಲ್ಲ ಹ್ಮ್ ನಾನು ಅಡುಗೆ ಮಾಡಿದಿಂದ ಇಷ್ಟು ಅವನ್ನ ಆರಾಕಂತ ಇಟ್ಟಿದ್ನಿ ಪ್ಲೇಟಿಗೆ ತೆಗೆದ ತಣ್ಣಗೆ ಆದಿಂದ ನಾನು ಪ್ಲಾಸ್ಟಿಕ್ ಕವರ್ನೊಳಗೆ ಹಾಕಾಕತ್ತೇನಿ. ಈ ಥರ ನಾವು ಕವರ್ನಾಗ ಹಾಕೋದ್ರಿಂದ ಏನೂ ಆಗಂಗಿಲ್ಲ. ಈಗ ನಾವು ಹೋಟೆಲ್ ಕತ್ತಿ ಹೋದ್ವಿ ಅಂದ್ರೆ ಅವರು ಇದೇ ಥರ ನಮ್ಗೆ ಕವರಲ್ಲಿ ಹಾಕಿನ ಕೊಡ್ತಾರಲ್ಲ. ಆದರೂ ಅಂದ್ರೆ ಒಬ್ಬೊಬ್ರು ಹೇಳ್ಬೋದು ರುಕ್ಮಿಣಿ ಪ್ಲೇಟ್ ಇದ್ರನ್ನ ಚಲೋ ಐತೆ ಅಂತೇಳಿ. ಯಾಕಂದ್ರೆ ದವಾಖಾನ್ಯಾಗ ಇರೋದ್ರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಹೆಂಗಿರ್ತೈತಿ ಏನೋ ಮತ್ತು ಅಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ ಹಿಂಗೆ ಕಷ್ಟ ಆಗಬಾರ್ದು ಅಂಥೇಳಿ ನಾನು ಕವರ್ನಾಗನ ಹಾಕೊಂಡು ಹೋಗೇನಿ. ಉಳಿದ್ರೂ ಅದನ್ನು ಹಂಗೆ ಡಸ್ಟ್ಬಿನ್ಗೆ ಹಾಕ್ತಾರಂಥೇಳಿ ಅದೊಂದು ತಾಟ್ ಇಟ್ಕೊಂಡಿದ್ನಿ. ಒಂದು ಸಾಕಂತೇಳಿ ಊಟಕ್ಕೆ. ಮತ್ತು ಒಂದು ವಾಟೆನ ಒಂದು ಗ್ಲಾಸನ್ನ ತೊಗೊಂಡೇನಿ. ನಾನು ಏನು ಮಾಡಿದ್ದೆ ಅಂದ್ರೆ ಗುರೆಳ್ಳು ಚಟ್ನಿ ಇಟ್ಕೊಂಡಿದ್ನಿ. ಒಂದು ಸ್ವಲ್ಪ ಮತ್ತು ಶೇಂಗಾ ಚಟ್ನಿನೂ ಹಾಕೊಳಕತ್ತೇನೆ ನಾನು. ತಿನ್ನೋದಿಲ್ಲ ಸರಿ ಉಪ್ಪಿನಕಾಯಿ. ಎಂಟು ಮಂದಿ ತಿನ್ನೋಷ್ಟು ಕಟ್ಕೊಂಡಿ ನಾನು. ರುಕ್ಮಿಣಿ ಅನ್ನೋ ಸುಮ್ಮನೆ ರೀ. ಇವತ್ತು ಬರ್ತಾರ ರೊಟ್ಟಿ ಹಿಂಗೆ ಇಟ್ಕೊಳಕತ್ತೇನ ಇರ್ಲಿಲ್ಲ. 10 ರೊಟ್ಟಿ ಇಟ್ಕೊಂಡು 10 ಚಪಾತಿ ಇಟ್ಕೊಂಡು ಇರ್ಲಿ ಹೆಚ್ಚಿಗೆ ಇರ್ಬೇಕು. ಅದು ರೊಟ್ಟಿ ಒಪ್ಪರಿ ಯಾವ್ದು ಇದು ಒಪ್ಪರ್ಯಾಕ ನೆಟ್ಗೆ ಹಾಕ್ನ ಮ್ಯಾಲ ರೊಟ್ಟಿ ಬಾಸ್ಕೆಟ್ ಹಿಂಗ ನೋಡ್ರಿ ನಾವು ಬುತ್ತಿ ಕಟ್ಟೋದು.
ಬಾಸ್ಕೆಟ್ ಆಗ್ತಾವ ಏನಕ್ಕೆ ಹೇಳ್ರಿ ಬಾಸ್ಕೆಟ್ ಮತ್ತೆ ಇದ್ರಾಗ ಚಿಲ್ಲ ತಗೊಂಡ್ ಹೋಗೋಣ ನಿನ್ ಖುಷಿನೇ ನನ್ ಖುಷಿ ಹೆಂಗ ಅಂತೀರಿ ನೀವು ಇದಕ್ಕೆ ಮತ್ತ ಆಯ್ತಲ್ಲ ಒಂದ್ ಟವಲ್ದು ಓದಿರೋ ಓದಾರ ಅರ್ಬಿ ಓದಾರ ಟವಲ್ ಓದಿರು ಒಂದ್ ಇಂಥದ್ರ ಅರ್ಬಿ ಅದ್ರ ಮ್ಯಾಗ ಒಂದ್ ಏನಾರ ಮುಚ್ಚ ಮುಚ್ಕೋತೀನಿ ಮುಚ್ಕೊಂಡು ವಿಡಿಯೋ ಬಂದ್ ಮಾಡ್ಬೇಡ ಹಂಗಾರ ನಮ್ಮ ಜರ್ನಿ ಈಗ ಬಾಗಲಕೋಟೆ ಕಡೆ ಹೊಂಟೈತೆ ನೋಡ್ರಿ. ಬುತ್ತಿ ಐತಿ ಎಲ್ಲ ಮಾಡಿ ಕಟ್ಕೊಂಡು ಬಾಂಡೆ ಗಿಂಡೆ ಎಲ್ಲನೂ ತಿಕ್ಕಿದ್ನಿ, ಮನೆಯಾಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಗೌರಿ ನಚ್ಚ ಕಡೆ ಅಲ್ಲಿ ಕಟ್ಟಿ ಈಗ ಹೊಂಟಿದ್ವಿ ನಾವು. ಎಲ್ಲಾರ ಹೋಗ್ಬೇಕಾದ್ರೆ ಈ ಮಳೆಗಾಲ ಟೈಮಲ್ಲಿ ಲಾಂಗ್ ಜರ್ನಿ ಇರ್ತೈತಲ್ಲ, ನಮ್ಮ ಮನೆಯವ್ರು ಕಾರ್ ತೊಗೊಂಡು ಹೋಗೋಣ ಅಂತ ಹೇಳ್ತಾರೆ. ನನಗೆ ಕಾರ್ ಸ್ಮೆಲ್ ಒಂದು ಬರೋಂಗಿಲ್ಲಲ್ಲ, ಹಾಗಾಗಿ ಬೈಕ್ ತೊಗೊಂಡು ಹೋಗೋಣ ಅಂತ ಹೇಳ್ತಿರ್ತೇನೆ ನಾನು. ಅವ್ರ ಬೈಕ್ ಅನ್ನತ್ಲೇ ಅವ್ರಿಗೆ ಸಿಕ್ಕಾಪಟ್ಟಿ ಇದು ಅಂತೂ ಇಂತೂ ತುಳಸಿಗಿರಿ ಬಂತ. ನಮ್ಮ ಮನೆ ದೇವರ ದೇವಸ್ಥಾನ ತುಳಸಿಗಿರಿ ಹನುಮಪ್ಪ ನಮ್ಮ ಮನೆ ದೇವ್ರು ನೋಡ್ರಿ. ಇಲ್ಲೇ ಹೊರಗನ್ನ ನಮಸ್ಕಾರ ಮಾಡ್ಕೊಂಡು ಹೋದ್ವಿ ನಾವು. ಯಾಕಂದ್ರೆ ಮನ್ಯಾಗಿನ ಕೆಲಸ ಅಡುಗೆ ಐತಿ ಎಲ್ಲ ಮಾಡ್ಬೇಕಾದ್ರೆ ಟೈಮ್ ಆಯ್ತು ನಮಗೆ. ಈಗ ನಾವು ಹುಬ್ಬಳ್ಳಿ ರೋಡು ಬಂದಿದ್ವಿ. ಇದು ಬಾಗಲಕೋಟೆ ರೋಡು. ಅದು ಬಸ್, ಅದು ಬಸ್ಸು, ಕಾರು, ಇವರೆಲ್ಲ ಮನುಷ್ಯರು. ಬಸ್ ಹತ್ತವ್ರು ಮನೆ ಕ್ಯಾಮ್ರಾ ಆದರೆ ಎಷ್ಟು ಕಂಫರ್ಟಬಲ್ ಇತ್ತಪ್ಪ. ಮನ್ಯಾಗ ನಾನು ಎಷ್ಟು ವೆರೈಟಿ ಅಡುಗೆ ಮಾಡೀನಿ. ನಮ್ಮ ಮನೆಯವ್ರು ಬಜ್ಜಿ ತಿನ್ಬೇಕಂತ ಅನ್ಸಾಕತ್ತಂತ, ಹಾಗಾಗಿ ಇಲ್ಲೇ ಬಜ್ಜಿ ತಗೊಂಡು ಮಸ್ತ್ ಇದ್ದು ನೋಡ್ರಿ. ಬೋಂಡ ಹಚ್ಚಿ ಬೋಂಡ ಮತ್ತು ಇಡ್ಲಿ ವಡ. ಹೋಗಿ ಹೊಳ್ಳೆ ಹೊಂಟೇವಿ ನೋಡ್ರಿ. ಸಣ್ಣಗೆ ಮಳೆ ಬರಾಕತ್ತೈತಿ. ಹೆಲ್ಮೆಟ್ ಇದ್ರೆ ಹೆಲ್ಮೆಟ್ ತಗೊಂಡಿಲ್ಲ, ಹಾಕೊಂಡು ಅಭ್ಯಾಸ ಇಲ್ಲ ಅಂತವರಿಗೆ. ನೀವೆಲ್ಲ ಹೇಳ್ತೀರಿ ಹೆಲ್ಮೆಟ್ ಹಾಕೋರಿ ಹೆಲ್ಮೆಟ್ ಹಾಕೋರಿ ಹಾಕೋಂಗಿಲ್ಲ. ಕಲಾದಿಗೆ ಬಂದು ನಿಂತೇವೆ ನಾವೀಗ. ಇನ್ನೂ ದೂರ ಐತಿ. ಮಳೆ ಬರಂಗಿಲ್ಲ ಅಂದ್ಕೊಂಡು ಮಳೆ ಬಂತು. ನಮ್ಮ ಬ್ಯಾಡ್ ಟೈಮ್ ನನ್ನ ಮೇಲೆ ಸಿಕ್ಕಾಡ್ಗೆ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಎಲ್ಲಾರು ಮಳೆ ಬಂತಂದ್ರೆ ಹರಿದು ಮುಕ್ಲಿನೋ ಅನ್ನೋರ್ ಥರ ಆಡ್ತಾರ ಅವರು. ಕಾರ್ ತಗೊಂಡೋಗೋನು ಅಂತ ಅದಕ್ಕೆ ಅವ್ರು ಬೈಕ್ ತರ್ತಿತ್ತಿಲ್ಲ. ಸಿಟ್ಟು ಬಂತಂದ್ರೆ ಏನು ಮಾತಾಡಂಗಿಲ್ಲ ಅವರು. ಸಿಟ್ಟು ಬರಲಿಲ್ಲ ಅಂತ ಸ್ಮೈಲ್. ಅಲ್ರಿ ರೋಡ್ನಾಗ ಎಷ್ಟೆಲ್ಲ ಬೈಕ್ ಬ್ಯಾರೇನೇ ಏನಕ್ಕೈತಿ ನಿನ್ಕೊಂಡು ನಾನು ಬಂದೇನಿಲ್ಲ. ಹಾ ಮತ್ತು ನನಗೆ ಆವಾಜ. ಟೈಮ್ ಈಗ
ಟೈಮ್ ಈಗ 4:23 ಆಯ್ತು ನೋಡ್ರಿ. ಈಗ ಬಂದೀವಿ ನಾವು ಮನೆಗೆ. ಮಳೆಗಾಲ ಅಲ್ರಿ, ಹಾಗಾಗಿ ಮಳೆ ಸಿಕ್ಕೊಂಡ್ಬಿಟ್ಟು ನೋಡ್ರಿ. ಸಣ್ಣಗೈತ ಪರವಾಗಿಲ್ಲ, ಇಲ್ಲಾಂದ್ರೆ ತೋರ್ಸ್ಕೊಂಡ್ಬರ್ಬೇಕಿತ್ತು. ನಮ್ಮ ಮನೆಯವ್ರ ತಲೆನೂ ತೊದತಿ, ನನ್ನ ತಲೆನೂ ತೊದತಿ. ಬಿಸಿ ಬಿಸಿ ಚಾ ಮಾಡ್ಕೊಂಡು ಸ್ನ್ಯಾಕ್ಸ್ ಏನೂ ಇಲ್ಲ ತಿನ್ನಕ್ಕೆ. ಅದು ಬಿಟ್ಟಲ್ಲಿ ಮೊದಲು ಯಾವಾಗ ಈ ಇಂಥ ತಂಡ್ಯಾಗ ಹೊರಗೆ ಸಣ್ಣಗ ಮಳೆ ಬರಾಕತ್ತೈತಿ. ತಂಡಿ ಕಡ್ತಕ್ಕ ಸಾಕಾಗಿ ಹೋಗ್ತೈತಿ. ಚಾ ಕಾಸನ್ ಬರ್ರಿ. ಈಗ ಚಾ ಕಾಸ್ಕೊಂಡ ಚಾ ಕುಡೋದ ಆಮ್ಯಾಗ ಮುಂದಿನ ಕೆಲಸ ನೋಡಿದ್ರೆ ಆಯಿತು. ಇವಾಗಲೇ ನಮ್ಗೆ ಎಲ್ಲ ಪಾಪ ಮುಂದೆ ಅವ್ರು ಕುಂತಿರ್ತಾರಲ್ಲ ನಮ್ಮ ಮನೆಯವ್ರ. ಅದಕ್ಕೆ ನನ್ನ ಕಲಸಂತಂದ್ರೆ ನೀ ಕಲ್ಕೋಬೇಕನ್ನೋ ಆಸಕ್ತಿ ನಿನಗೆ ಇಲ್ಲ, ನಾನೇ ಕಲಿಸ್ಲಿ ಅಂತಾರವ್ರು. ಏನಾರು ಆತಂದ್ರೆ ಹೆದರ್ಕಪ್ಪ ನನಗೆ. ಏನು ಮಾಡಲಿ, ಬದುಕಿ ಭಾಳ ಬೇಕನ್ನೋ ಆಸೆ ಐತಿ. ಮುಂಜಾನಾಗ ಬಾಂಡೆ ತಿಕ್ಕಿ ಹಂಗೆ ಇಟ್ಟೇನಿ, ಹಂಗೆ ಅದ ನೋಡ್ರಿ ಅಲ್ಲಿ ಬೊಟ್ಟ್ಯಾಗ. ಎಲ್ಲ ಅಲ್ಲಿದಲ್ಲೇ ಬಿಟ್ಕೊಟ್ಟ ಓಡಾಡೆ ಹೋಗಿದ್ವಿ. ಓಡಾಡೆ ಬಂದೀವಿ. ಹಾಲಿಸದವ ಕಾಟಾಬಿಟ್ಟಾಗ ಇದೈತನ ಸೋರಾಕತ್ತಾವ. ಇಲ್ಲಿ ಸೋರಾಕತೈತಿ ನೀರು. ಬುಟ್ಟಿ ನೋಡ್ರಿ ನಮ್ಮ ಮನೆಯವ್ರು ಈ ನಮ್ಮನೆ ಕಾವು 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 ಹಚ್ತಾರ ನನಗೆ. ಅದು ಸಿಟ್ಟು ಅಂತಂದ್ರೆ ನಂಗೆ ಫುಲ್ ಖುಷಿ. ರುಕ್ಮಿಣಿಗೆ ನಾನೇನು ಮಾಡಲಿ ಅದಕ್ಕೆ ಮಳೆಗೆ ಏನು ಮಾಡಲಿ ಅದು ನಾನು ಬಾ ಅಂತ ಹೇಳೇನಿ. ಮಳೆಗಾಲಲ್ಲ ಹೋಗೋ ಮುಂದೆ ಏನು ತೊಂದರೆ ಆಗಂಗಿಲ್ಲಪ್ಪ. ಇವ್ರಿಗೆ ಸಕ್ಕರೆ ಒಂದು ಗಾಂವದಾಗ ಸಕ್ಕರೆ ಸುರಿಬೇಕು ಚಾಕ್. ಮಗಳೇ ಭಾಳ ಸಕ್ಕರೆ ನೋಡ್ರಿ ಚಾಕ್. ಯಪ್ಪ ತಲೆ ಸ್ನಾನ ಮಾಡಬೇಕು. ನಾನು ಎಣ್ಣೆ ಹಚ್ಕೊಂಡು ಅದು ಸರಿಯಾಗಿ ಇಂಥದ್ರೊಳಗೆ ತಲೆ ಸ್ನಾನ ಮಾಡಿ ಮಕ್ಕೋತೇನೆ ರಾತ್ರಿ. ಮುಂಜಾನೆ ಕಲರ್ ಹಾಕೊಳಕ್ ಬರ್ತೈತಿ. ವಯಸ್ಸಾಗ್ಯಾವಲ್ರಿ, ವಯಸ್ಸು ಮುಚ್ಕೊಳಕ್ಕೆ ಏನಾರ ಸರ್ಕಸ್ ಮಾಡೋದ. ನಮ್ಮ ಹೋಗಿ ಬಿಳಿ ಕೂದ್ಲಾಗಿಲ್ಲ, ನನಗೆ ಬಿಳಿ ಕೂದ್ಲಾಗ್ಯಾವ. ಟೆನ್ಷನ್ಕಾಯಿ ಸಿಕ್ಕಾಬಿಟ್ಟು ಬಿಳಿ ಕೂದ್ಲಕ್ಕ. ನಾವು ದವಾಖಾನಿಗೆ ಹೋಗಿದ್ವಲ್ಲ, ನಾಳೆಗಿನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದ್ರೆ ಗೊತ್ತಿಲ್ಲ ಏನು ಮಾಡ್ತಾರಂಥೇಳಿ. ನಿನ್ನ ರಾತ್ರಿ ಹೋಗ್ಯಾರ. ಒಂದಿಟ ಹೆಲ್ತ್ ಪ್ರಾಬ್ಲಮ್ಮ, ಹಾಗಾಗಿ ಹೋಗಿ ನೋಡ್ಕೊಂಡು ನಮ್ಮ ಜವಾಬ್ದಾರಿನ ನಾವಂದ್ರೂ ಮುಗಿಸ್ತೇವಿ. ನಾನು ದವಾಖಾನೆಗೆ ಇದ್ದಾಗ, ತವ್ರ ಮನೆಗೆ ಇದ್ದಾಗ ನಿನ್ನ ಗಂಡ ಮನೆಯವ್ರು ಬರಲಿಲ್ಲ ಅಂತಂತೀವಿ. ಅದು ಅವ್ರಿಗೆ ಬಿಟ್ಟಿದ್ದ, ಇದು ನನಗೆ ಬಿಟ್ಟಿದ್ದು. ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಏನಿರ್ತೈತಲ್ಲ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ಅದನ್ನ ನಾವು ಹೇಳಕ್ಕೆ ಆಗಂಗಿಲ್ಲಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹೆಂಗಂತಂದ್ರೆ ಸೊಸಿಗೆ ಏನಾರ ಆದಾಗ ಅತ್ತಿ ಮಾವ ನೋಡಕ್ಕೆ ಬರಲಿಲ್ಲ ಅಂದ್ರೆ ಅದು ಮ್ಯಾಟರ್ ಆಗಂಗಿಲ್ಲ ಏನೋ. ಅದು ಅತ್ತಿ ಮಾವಾಗ ಏನಾರು ಆದಾಗ ಸೊಸಿ ನೋಡಕ್ಕೆ ಹೋಗಲಿಲ್ಲ ಅಂದ್ರೆ ಇಡೀ ದೇಶ ತುಂಬ ಸುದ್ದಿ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದಷ್ಟೇ ಜೀವ, ಸೊಸಿಯಿಂದಿರೋದೇ ಜೀವನ ಅಲ್ಲ, ಅವ್ರಿಗೆ ಭಾವನೆಗಳನ್ನೇ ಇರಂಗಿಲ್ಲ.
ಏನು ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಎಲ್ಲರೂ ಕರೆಕ್ಟಾಗಿ ಬರ್ದಿರೋದಿಲ್ಲ ಬ್ರಹ್ಮ, ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲ. ಹೌದಲ್ರಿ? ಯಾವುದನ್ನು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಾರ್ದ. ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ಬೇಕಷ್ಟ, ಅದ ಲೈಫ್. ಏನು ಅಂಕೇಶ ಏನು ನೋಡ್, ನಮ್ಮ ಮನೆಯವ್ರೆ ಈ ನಮ್ಮನೆ ಮಾಡ್ತಾರ. ಏನು ಏನ್ ಸಿಕ್ತಂತ ಹೇಳ್ರಿ ನೀ ನಾನ ಒಳಗೆ ಬಂದ ನೋಡ್ಲಿ ನೀ ಬಂದ್ ನೋಡಿದ್ರೆ ನಾ ಯಾಕೆ ಹೆದರ್ತಿದ್ನಿ? ಇದ್ರಾಗ ತಲೆ ಕೆಟ್ಟೈತಿ ನನಗ. ತಲೆನೂ ಕಟ್ಟತಿ ಬ್ಯಾರೆ ಬಂದಿತ್ತ ಅದು ತಲೆ ಕೆಟ್ಟೈತಿ. ಹಾಲ ಆಗ್ಲಿಲ್ಲ ನೋಡ್, ನಾನು ಆಮ್ಯಾಗ ಸಿಗ್ತೇನ್ರಿ. ನೋಡೋಣ ಆಕಾರ ಬರೀ ಇಂಥದೆಯಾ?